ನಾವು ಆಹಾರದಲ್ಲಿ ಕೊಬ್ಬು ಫ್ಯಾಟ್ ಸೇವಿಸಿದಾಗ ಅದು ದೇಹದಲ್ಲಿ ಹಲವಾರು ಮುಖ್ಯ ಕೆಲಸಗಳನ್ನು ಮಾಡುತ್ತದೆ. ಕೆಳಗೆ ಸರಳವಾಗಿ ಕನ್ನಡದಲ್ಲಿ ವಿವರಿಸಲಾಗಿದೆ. ದೇಹದಲ್ಲಿ ಕೊಬ್ಬಿನ ಫ್ಯಾಟ್ ಕಾರ್ಯಗಳು. 1. ಶಕ್ತಿಯ ಮೂಲ ಎನರ್ಜಿ ಸೋರ್ಸ್. ಕೊಬ್ಬು ದೇಹಕ್ಕೆ ದೊಡ್ಡ ಪ್ರಮಾಣದ ಶಕ್ತಿಯನ್ನು ನೀಡುತ್ತದೆ. 1 ಗ್ರಾಂ ಕೊಬ್ಬಿನಿಂದ ಸುಮಾರು 9 ಕ್ಯಾಲೋರಿ ಶಕ್ತಿ ದೊರೆಯುತ್ತದೆ. 2. ಶಕ್ತಿಯ ಸಂಗ್ರಹ ಎನರ್ಜಿ ಸ್ಟೋರೇಜ್. ಅತಿಯಾದ ಶಕ್ತಿ ಕೊಬ್ಬಿನ ರೂಪದಲ್ಲಿ ದೇಹದಲ್ಲಿ ಸಂಗ್ರಹವಾಗುತ್ತದೆ. ನಂತರ ಅಗತ್ಯವಾದಾಗ ಈ ಕೊಬ್ಬು ಶಕ್ತಿಯಾಗಿ ಬಳಸಲಾಗುತ್ತದೆ. 3. ಅಂಗಾಂಗಗಳ ರಕ್ಷಣೆ ಪ್ರೊಟೆಕ್ಷನ್ ಆಫ್ ಆರ್ಗನ್ಸ್. ಹೃದಯ, ಮೂತ್ರಪಿಂಡ, ಯಕೃತ್ ಮುಂತಾದ ಅಂಗಗಳನ್ನು ಕೊಬ್ಬು ಕುಷನ್ನಂತೆ ರಕ್ಷಿಸುತ್ತದೆ. 4. ದೇಹದ ಉಷ್ಣತೆ ಕಾಯ್ದುಕೊಳ್ಳುವುದು ಇನ್ಸುಲೇಷನ್. ಕೊಬ್ಬು ದೇಹದ ತಾಪಮಾನವನ್ನು ಸ್ಥಿರವಾಗಿ ಇಡಲು ಸಹಾಯ ಮಾಡುತ್ತದೆ. ಚಳಿ ಪರಿಸ್ಥಿತಿಯಲ್ಲಿ ದೇಹವನ್ನು ಬೆಚ್ಚಗಿಡುತ್ತದೆ. 5. ಹಾರ್ಮೋನ್ ಉತ್ಪಾದನೆ ಹಾರ್ಮೋನ್ ಪ್ರೊಡಕ್ಷನ್. ಕೆಲವು ಹಾರ್ಮೋನುಗಳು ಉದಾ ಟೆಸ್ಟೋಸ್ಟೆರೋನ್, ಎಸ್ಟ್ರೋಜನ್ ಸರಿಯಾಗಿ ಕಾರ್ಯನಿರ್ವಹಿಸಲು ಕೊಬ್ಬು ಅಗತ್ಯ. 6. ವಿಟಮಿನ್ ಶೋಷಣೆ ವಿಟಮಿನ್ ಅಬ್ಸಾರ್ಪ್ಷನ್. ವಿಟಮಿನ್ ಎ, ಡಿ, ಕೆ ಹೀಗೆ ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳನ್ನು ದೇಹ ಶೋಷಿಸಲು ಕೊಬ್ಬು ಅಗತ್ಯ. 7. ಮೆದುಳು ಮತ್ತು ನರಗಳ ಕಾರ್ಯ ಬ್ರೈನ್ ಫಂಕ್ಷನ್. ಮೆದುಳಿನ ಆರೋಗ್ಯ ಮತ್ತು ನರಗಳ ಸರಿಯಾದ ಕಾರ್ಯಕ್ಕೆ ಕೊಬ್ಬು ಮುಖ್ಯ ಪಾತ್ರ ವಹಿಸುತ್ತದೆ. ದೇಹಕ್ಕೆ ಎಷ್ಟು ಕೊಬ್ಬು ಫ್ಯಾಟ್ ಬೇಕು? ಮಾನವ ದೇಹಕ್ಕೆ ಕೊಬ್ಬು ತುಂಬಾ ಮುಖ್ಯ, ಆದರೆ ಸರಿಯಾದ ಪ್ರಮಾಣದಲ್ಲಿ ಮಾತ್ರ ಬೇಕು. 1. ಒಟ್ಟು ಕ್ಯಾಲೋರಿಯಲ್ಲಿ ಕೊಬ್ಬಿನ ಪ್ರಮಾಣ. ದಿನದ ಒಟ್ಟು ಆಹಾರದಲ್ಲಿ 20% ರಿಂದ 35% ಕ್ಯಾಲೋರಿಗಳು ಕೊಬ್ಬಿನಿಂದ ಬರಬೇಕು. ಇದು ಆರೋಗ್ಯಕರ ವಯಸ್ಕರಿಗೆ ಸಾಮಾನ್ಯ ಶಿಫಾರಸು. 2. ದಿನಕ್ಕೆ ಎಷ್ಟು ಗ್ರಾಂ ಕೊಬ್ಬು? ಇದು ನಿಮ್ಮ ತೂಕ ಮತ್ತು ಕ್ಯಾಲೋರಿ ಅಗತ್ಯದ ಮೇಲೆ ಅವಲಂಬಿತ. ಸಾಮಾನ್ಯವಾಗಿ 50 ರಿಂದ 70 ಗ್ರಾಂ ಕೊಬ್ಬು ದಿನ. ಹೆಚ್ಚು ಶ್ರಮದ ಕೆಲಸ ಅಥವಾ ಜಿಮ್ ಮಾಡುವವರಿಗೆ ಸ್ವಲ್ಪ ಹೆಚ್ಚು ಅಗತ್ಯವಾಗಬಹುದು. 3. ತೂಕದ ಆಧಾರದ ಮೇಲೆ ಸಿಂಪಲ್ ರೂಲ್ 0.8 ರಿಂದ 1. 0 ಗ್ರಾಂ ಕೊಬ್ಬು 1 ಕೆಜಿ ದೇಹ ತೂಕಕ್ಕೆ. ಉದಾಹರಣೆ 60 ಕೆಜಿ ವ್ಯಕ್ತಿಗೆ 48 ರಿಂದ 60 ಗ್ರಾಂ ಕೊಬ್ಬು. 4. ಮಕ್ಕಳಿಗೆ ಮತ್ತು ಯುವಕರಿಗೆ ಬೆಳವಣಿಗೆಗಾಗಿ ಸ್ವಲ್ಪ ಹೆಚ್ಚು ಕೊಬ್ಬು ಅಗತ್ಯ. ಆದರೆ ಅತಿಯಾಗಿ ಬೇಡ. ಯಾವ ರೀತಿಯ ಕೊಬ್ಬು ಉತ್ತಮ? ಉತ್ತಮ ಕೊಬ್ಬು ಹೆಲ್ತಿ ಫ್ಯಾಟ್. ಕಡಲೆಕಾಯಿ, ಬಾದಾಮಿ, ಅಕ್ಕರೆಕಾಯಿ. ಮೀನು ಒಮೆಗಾ ವ್ಯವಕಲನ 3. ಒಲಿವ್ ಎಣ್ಣೆ, ತೆಂಗಿನೆಣ್ಣೆ. ಕೆಟ್ಟ ಕೊಬ್ಬು ಅನ್ಹೆಲ್ತಿ ಫ್ಯಾಟ್. ಫಾಸ್ಟ್ ಫುಡ್, ಡೀಪ್ ಫ್ರೈಡ್ ಆಹಾರ, ಟ್ರಾನ್ಸ್ ಫ್ಯಾಟ್ ಇರುವ ತಿಂಡಿಗಳು. ಉತ್ತಮ ಕೊಬ್ಬು ಗುಡ್ ಫ್ಯಾಟ್ ಹೊಂದಿರುವ ಆಹಾರಗಳ ಪಟ್ಟಿ ಕನ್ನಡದಲ್ಲಿ. ಉತ್ತಮ ಕೊಬ್ಬು ಹೆಲ್ತಿ ಫ್ಯಾಟ್ಸ್ ದೇಹಕ್ಕೆ ಶಕ್ತಿ ನೀಡುತ್ತದೆ, ಹೃದಯ ಆರೋಗ್ಯ ಕಾಪಾಡುತ್ತದೆ ಮತ್ತು ಮೆದುಳಿನ ಕಾರ್ಯಕ್ಕೆ ಸಹಾಯ ಮಾಡುತ್ತದೆ. 1. ಕಡಲೆಕಾಯಿ ಮತ್ತು ಒಣಫಲಗಳು. ಬಾದಾಮಿ ಆಲ್ಮಂಡ್ಸ್. ಅಕ್ಕರೆಕಾಯಿ ವಾಲ್ನಟ್ಸ್. ಗೋಡಂಬಿ ಕ್ಯಾಶ್ಯೂ. ಶೇಂಗಾ ಪೀನಟ್ಸ್. ಆರೋಗ್ಯಕರ ಕೊಬ್ಬು ಪ್ರೋಟೀನ್ ಶಕ್ತಿ. 2. ಅವೊಕಾಡೋ ಎವೊಕ್ಯಾಡೋ. ಮೊನೊಅನ್ಸ್ಯಾಚುರೇಟೆಡ್ ಫ್ಯಾಟ್ ಹೆಲ್ತಿ ಫ್ಯಾಟ್ ಹೆಚ್ಚು ಇದೆ, ಹೃದಯ ಆರೋಗ್ಯಕ್ಕೆ ಉತ್ತಮ. 3. ಮೀನು ಫ್ಯಾಟಿ ಫಿಶ್. ಸಾಲ್ಮನ್ ಸ್ಯಾಲ್ಮನ್. ಮ್ಯಾಕರಲ್ ಮ್ಯಾಕರಲ್. ಸರ್ಡೈನ್ ಸಾರ್ಡಿನ್. ಒಮೆಗಾ ವ್ಯವಕಲನ 3 ಫ್ಯಾಟಿ ಆಸಿಡ್ಸ್ ತುಂಬಾ ಇದೆ. 4. ಎಣ್ಣೆಗಳು ಹೆಲ್ತಿ ಆಯಿಲ್ಸ್. ಒಲಿವ್ ಎಣ್ಣೆ ಒಲಿವ್ ಆಯಿಲ್. ತೆಂಗಿನೆಣ್ಣೆ ಕೋಕೋನಟ್ ಆಯಿಲ್ ಮಿತವಾಗಿ. ಸನ್ಫ್ಲವರ್ ಎಣ್ಣೆ ಸನ್ಫ್ಲವರ್ ಆಯಿಲ್. 5. ತೆಂಗಿನಕಾಯಿ ಕೋಕೋನಟ್. ತೆಂಗಿನ ತುರಿ. ತೆಂಗಿನ ಹಾಲು. ತೆಂಗಿನ ಎಣ್ಣೆ. ಮಧ್ಯಮ ಸರಪಳಿ ಕೊಬ್ಬು ಮಕ್ಸ್ಡ್ ಫ್ಯಾಟ್. 6. ಬೀಜಗಳು ಸೀಡ್ಸ್. ಅಳಸಿ ಬೀಜ ಫ್ಲಾಕ್ಸ್ ಸೀಡ್ಸ್. ಚಿಯಾ ಬೀಜ ಚಿಯಾ ಸೀಡ್ಸ್. ಸೂರ್ಯಕಾಂತಿ ಬೀಜ ಸನ್ಫ್ಲವರ್ ಸೀಡ್ಸ್. ಒಮೆಗಾ ವ್ಯವಕಲನ 3 ಫೈಬರ್ ಹೆಚ್ಚು. 7. ಹಾಲು ಉತ್ಪನ್ನಗಳು ಡೇರೆ ಮಿತವಾಗಿ. ಹಾಲು, ತುಪ್ಪ, ಘೀ, ಮೊಸರು ಕರ್ಡ್. ಒಳ್ಳೆಯ ಕೊಬ್ಬ ಮತ್ತು ಕೆಟ್ಟ ಕೊಬ್ಬು. ಒಳ್ಳೆಯ ಕೊಬ್ಬು. ಒಳ್ಳೆಯ ಕೊಬ್ಬು ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ, ಮೆದುಳಿನ ಕಾರ್ಯವನ್ನು ಸುಧಾರಿಸುತ್ತದೆ ಮತ್ತು ದೇಹಕ್ಕೆ ಅಗತ್ಯವಾದ ಶಕ್ತಿಯನ್ನು ನೀಡುತ್ತದೆ. ಆಹಾರ ಮೂಲಗಳು. ಅವಕಾಡೋ. ಬಾದಾಮಿ.
ಅಕ್ರೋಟ್, ಗೋಡಂಬಿ, ಆಲಿವ್ ಎಣ್ಣೆ, ಸ್ಯಾಲ್ಮನ್ ಮೀನು, ಸಾರ್ಡಿನ್ ಮೀನು, ಅಗಸೆ ಬೀಜ, ಫ್ಲಾಕ್ಸ್ ಸೀಡ್ಸ್, ಚಿಯಾ ಬೀಜ. ಪ್ರಯೋಜನಗಳು: ಹೃದಯದ ಆರೋಗ್ಯ ಕಾಪಾಡುತ್ತದೆ, ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ, ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ, ಚರ್ಮ ಮತ್ತು ಕೂದಲಿನ ಆರೋಗ್ಯ ಸುಧಾರಿಸುತ್ತದೆ. ಕೆಟ್ಟ ಕೊಬ್ಬು: ಕೆಟ್ಟ ಕೊಬ್ಬು ಹೆಚ್ಚು ಸೇವಿಸಿದರೆ ಹೃದಯರೋಗ, ಮಧುಮೇಹ ಮತ್ತು ಬೊಜ್ಜಿನ ಅಪಾಯ ಹೆಚ್ಚಾಗುತ್ತದೆ. ಆಹಾರ ಮೂಲಗಳು: ಫ್ರೆಂಚ್ ಫ್ರೈಸ್, ಬರ್ಗರ್, ಪಿಜ್ಜಾ, ಡೋನಟ್, ಬಿಸ್ಕತ್ತು ಮತ್ತು ಕೇಕ್. ಡೀಪ್ ಫ್ರೈ ಮಾಡಿದ ಆಹಾರ. ಹೆಚ್ಚು ಬೆಣ್ಣೆ ಮತ್ತು ವನಸ್ಪತಿ. ಪ್ಯಾಕೆಟ್ ಸ್ನ್ಯಾಕ್ಸ್. ಹಾನಿಗಳು: ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಿಸುತ್ತದೆ, ಹೃದಯರೋಗದ ಅಪಾಯ ಹೆಚ್ಚಿಸುತ್ತದೆ, ದೇಹದ ತೂಕ ಹೆಚ್ಚಿಸುತ್ತದೆ, ರಕ್ತನಾಳಗಳಲ್ಲಿ ಕೊಬ್ಬು ಸಂಗ್ರಹವಾಗುತ್ತದೆ. ಉಲ್ದೋ ಮತ್ತು ಅದೋ ಎಂದರೇನು? ಹೇಗೆ ಬರುತ್ತದೆ? ಸಾಮಾನ್ಯ ಮೌಲ್ಯ ಎಷ್ಟು? ಹೇಗೆ ಪರೀಕ್ಷೆ ಮಾಡುತ್ತಾರೆ? ಕೊಲೆಸ್ಟ್ರಾಲ್ ಎಂದರೇನು? ಕೊಲೆಸ್ಟ್ರಾಲ್ ಒಂದು ಕೊಬ್ಬಿನಂತಹ ಪದಾರ್ಥ. ಇದು ದೇಹಕ್ಕೆ ಅಗತ್ಯವಾಗಿದ್ದು ಹಾರ್ಮೋನ್ಗಳು, ವಿಟಮಿನ್ ಡಿ ಮತ್ತು ಜೀವಕೋಶಗಳ ನಿರ್ಮಾಣಕ್ಕೆ ಸಹಾಯ ಮಾಡುತ್ತದೆ. ನಮ್ಮ ದೇಹದ ಯಕೃತ್ತು, ಲಿವರ್, ಕೊಲೆಸ್ಟ್ರಾಲ್ ಅನ್ನು ತಯಾರಿಸುತ್ತದೆ. ಜೊತೆಗೆ ನಾವು ತಿನ್ನುವ ಆಹಾರದಿಂದಲೂ ಕೊಲೆಸ್ಟ್ರಾಲ್ ದೊರೆಯುತ್ತದೆ. ಲೋ ಡೆನ್ಸಿಟಿ ಲಿಪೊಪ್ರೋಟೀನ್. ಅನ್ನು ಸಾಮಾನ್ಯವಾಗಿ ಕೆಟ್ಟ ಕೊಲೆಸ್ಟ್ರಾಲ್ ಎಂದು ಕರೆಯುತ್ತಾರೆ. ಕೆಲಸ: ಕೊಲೆಸ್ಟ್ರಾಲ್ ಅನ್ನು ಯಕೃತ್ತಿನಿಂದ ದೇಹದ ವಿವಿಧ ಭಾಗಗಳಿಗೆ ಸಾಗಿಸುತ್ತದೆ. ಹೆಚ್ಚು ಆದರೆ ರಕ್ತನಾಳಗಳ ಗೋಡೆಯಲ್ಲಿ ಕೊಬ್ಬು ಸಂಗ್ರಹವಾಗುತ್ತದೆ. ಅಪಾಯ: ಹೃದಯಾಘಾತ, ಹಾರ್ಟ್ ಅಟ್ಯಾಕ್, ಪಾರ್ಶ್ವವಾಯು, ಸ್ಟ್ರೋಕ್, ರಕ್ತನಾಳಗಳ ಅಡಚಣೆ. ಸಾಮಾನ್ಯ ಮೌಲ್ಯ: 100 ಮಗ್ಡಾಲ್ಕ್ಕಿಂತ ಕಡಿಮೆ, ಉತ್ತಮ 100, 129 ಮಗ್ಡಾಲ್ ಸ್ವಲ್ಪ ಹೆಚ್ಚಾಗಿದೆ, 130 ಮಗ್ಡಾಲ್ ಮೇಲ್ಪಟ್ಟು ಹೆಚ್ಚು. ಹೈ ಡೆನ್ಸಿಟಿ ಲಿಪೊಪ್ರೋಟೀನ್. ಅನ್ನು ಒಳ್ಳೆಯ ಕೊಲೆಸ್ಟ್ರಾಲ್ ಎಂದು ಕರೆಯುತ್ತಾರೆ. ಕೆಲಸ: ರಕ್ತನಾಳಗಳಲ್ಲಿ ಇರುವ ಹೆಚ್ಚುವರಿ ಕೊಲೆಸ್ಟ್ರಾಲ್ ಅನ್ನು ಯಕೃತ್ತಿಗೆ ಮರಳಿ ಕೊಂಡೊಯ್ಯುತ್ತದೆ. ಹೃದಯದ ರಕ್ಷಣೆ ಮಾಡುತ್ತದೆ. ಸಾಮಾನ್ಯ ಮೌಲ್ಯ: ಪುರುಷರು 40 ಮಗ್ಡಾಲ್ಕ್ಕಿಂತ ಹೆಚ್ಚು, ಮಹಿಳೆಯರು 50 ಮಗ್ಡಾಲ್ಕ್ಕಿಂತ ಹೆಚ್ಚು, 60 ಮಗ್ಡಾಲ್ಕ್ಕಿಂತ ಹೆಚ್ಚು ಅತ್ಯುತ್ತಮ. ಮತ್ತು ಅದೋ ದೇಹದಲ್ಲಿ ಹೇಗೆ ಬರುತ್ತವೆ? ಹೆಚ್ಚಾಗಲು ಕಾರಣಗಳು: ಹೆಚ್ಚು ಎಣ್ಣೆಯ ಆಹಾರ, ಫಾಸ್ಟ್ ಫುಡ್, ಬರ್ಗರ್, ಪಿಜ್ಜಾ, ಡೀಪ್ ಫ್ರೈಡ್ ಆಹಾರ, ವ್ಯಾಯಾಮದ ಕೊರತೆ, ಧೂಮಪಾನ, ಮಧುಮೇಹ. ಹೆಚ್ಚಿಸಲು ನಿಯಮಿತ ವ್ಯಾಯಾಮ, ಮೀನು, ಬಾದಾಮಿ, ಅಕ್ರೋಟ್, ಆಲಿವ್ ಎಣ್ಣೆ. ತೂಕ ನಿಯಂತ್ರಣ. ಪರೀಕ್ಷೆ ಹೇಗೆ ಮಾಡುತ್ತಾರೆ? ಲಿಪಿಡ್ ಪ್ರೊಫೈಲ್ ರಕ್ತ ಪರೀಕ್ಷೆ ಮೂಲಕ ಪರೀಕ್ಷೆ ಮಾಡುತ್ತಾರೆ. ಈ ಪರೀಕ್ಷೆಯಲ್ಲಿ ಒಟ್ಟು ಕೊಲೆಸ್ಟ್ರಾಲ್, ಟೋಟಲ್ ಕೊಲೆಸ್ಟರಾಲ್, ಟ್ರೈಗ್ಲಿಸರೈಡ್ಸ್ ಅನ್ನು ಅಳೆಯಲಾಗುತ್ತದೆ. ಸಾಮಾನ್ಯವಾಗಿ 9-12 ಗಂಟೆಗಳ ಉಪವಾಸದ ನಂತರ ರಕ್ತದ ಮಾದರಿ ತೆಗೆದು ಪರೀಕ್ಷೆ ಮಾಡುತ್ತಾರೆ.